ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಪ್ಯಾಟರ್ನ್ ಬ್ಲೌಸ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಪ್ಯಾಟರ್ನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇದು ಸೆಂಟ್ರಲ್ ಜರಿ ಬಂದಿದೆ, ಬಾರ್ಡರ್ ಬಂದಿದೆ. ಸೊ ಆ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ಗೂ ಬಾರ್ಡರ್ ಬಂದಿದೆ. ಇದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಒಂದು ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟಿಗೆ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ನನಗೆ. ಇದರಲ್ಲಿ ನಾನು ಮೆಜರ್ಮೆಂಟ್ ತಗೊಂಡು ಪ್ಯಾಟರ್ನ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ನೋಡಿ, 14 ಇಂಚಸ್ ಅವ್ರದ್ದು ಬ್ಲೌಸ್ ಲೆಂತ್ ಇದೆ. ಸೊ ನಾನು ಅದಕ್ಕೆ 1/4 ಇಂಚನ್ನ ಆ್ಯಡ್ ಮಾಡಿಕೊಂಡು 15.25 ಅಂದರೆ 15.25 ಇಂಚನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. 15.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ. ಈಗ ನಾನು ತಗೋಬೇಕಾಗಿರೋದು ಇವ್ರದ್ದು 36 ಸೈಜ್ ಬ್ಲೌಸು, 36 ಚೆಸ್ಟು, 30 ವೇಸ್ಟು ಮತ್ತು 15 ಇಂಚಸ್ಸು ಶೋಲ್ಡರ್ ವಿಡ್ತ್ ಬರುತ್ತೆ ಇವ್ರದ್ದು. ಸೊ 15ಅಲ್ಲಿ ಹಾಫ್ 7.5ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲೂ ಸಹ 7.5ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಈಗ ವೇಸ್ಟು 30 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ 7.5 ಬರುತ್ತೆ. 7.5 1 ಇಂಚ್ ಎಕ್ಸ್ಟ್ರಾ ಡಾಟಿಗೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಇಷ್ಟಾದಮೇಲೆ ಶೋಲ್ಡರ್ ಸ್ಲೋಪ್ ತಗೊಳ್ತಾ ಇದ್ದೀನಿ ನಾನು 1/4 ಇಂಚಷ್ಟು. 1/4 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ತಗೊಂಡ್ರೆ ನೆಕ್ಸ್ಟ್ ನಾವು ಇಲ್ಲಿಂದ ಆರ್ಮೋಲ್ ಡೌನಿಂಗ್ನ ಕ್ಯಾಲ್ಕುಲೇಷನ್ ಪ್ರಕಾರ ತಗೋಬೇಕಾಗುತ್ತೆ. ನೋಡಿ, ಚೆಸ್ಟು 36 ಇದೆ. 36 ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಚೆಸ್ಟ್ ಡಿವೈಡ್ ಬೈ 6 ಮಾಡಿಕೊಂಡ್ರೆ ನಮಗೆ 6 ಬರುತ್ತೆ ಆನ್ಸರು. ಅದಕ್ಕೆ ಪ್ಲಸ್ 1ನ್ನು ಆ್ಯಡ್ ಮಾಡ್ಕೊಳ್ಳಿ, 7 ಇಂಚಸ್ ಬರುತ್ತೆ. 7 ಇಂಚಸ್ ನಾನು ಆರ್ಮೋಲ್ ಡೌನಿಂಗ್ನ ತಗೊಳ್ತಾ ಇದ್ದೀನಿ. ಸೊ ನೀವು ಈ ಥರ ಪ್ಯಾಟರ್ನ್ ಬ್ಲೌಸಸ್ ಎಲ್ಲ ಮಾರ್ಕ್ ಮಾಡ್ಕೋಬೇಕಾದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ ಒಂದು ಆ್ಯಡ್ ಮಾಡಿಕೊಂಡು ನೀವು ಈ ಒಂದು ಆರ್ಮೋಲ್ ಡೌನಿಂಗ್ನ ತಗೊಳ್ಳಿ. 3.5 ಇಂಚು ನಾನಿಲ್ಲಿ ನೆಕ್ ವಿಡ್ತ್ ತಗೊಳ್ತಾ ಇದ್ದೀನಿ. 4 ಇಂಚು ಶೋಲ್ಡರ್ ತಗೊಳ್ತಾ ಇದ್ದೀನಿ. ನೆಕ್ ಡೀಪ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ 2 ಇಂಚಸ್ ಅಷ್ಟು. 2 ಇಂಚಸ್ ಅಷ್ಟು ನಾನು ವಿಡ್ತಲ್ಲಿ ಡೀಪ್ನ ತಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಯಾವುದೇ ರೀತಿ ಡೀಪ್ ನೆಕ್ ಇಲ್ಲ, ಇದು ಕ್ಲೋಸ್ ನೆಕ್ ಆಗಿರುತ್ತೆ. ಜಸ್ಟ್ ನಾನು 2 ಇಂಚಸ್ ಅಷ್ಟು ಇಲ್ಲಿ ಡೀಪ್ನ ತಗೊಳ್ತಾ ಇದ್ದೀನಿ. ಇಲ್ಲ ಆರ್ಮೋಲ್ ಶೋಲ್ಡರ್ ಸ್ಲೋಪ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ 1 ಇಂಚು ತಗೋಬೋದು, 1/2 ಇಂಚು ತಗೋಬೋದು ಡೀಪ್ ನೆಕ್ ಡೀಪ್ನ. ಅರ್ಥ ಆಯ್ತಲ್ಲ? ಇಲ್ಲಿಂದ ಒಂದು 1/2 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡೆ. ಇದರಲ್ಲಿ ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು 3/2ಗೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕರ್ವ್ ಸ್ಕೇಲ್ ತಗೊಂಡು ನೀಟಾಗಿ ಆ ಪಾಯಿಂಟ್ ಈ ಪಾಯಿಂಟ್ ಸೇರಿಸ್ತಾ ಈ ಥರ ಶೇಪ್ನ ಡ್ರಾ ಮಾಡಬೇಕು. ಇಲ್ಲೂ ನೋಡಿ 1 ಇಂಚು ನಿಮಗೆ ಡಿಫ್ರೆನ್ಸಿಯೇಷನ್ನು ಬರಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿದ್ದಾದಮೇಲೆ ನಾನೀಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಬಂದು 9 ಇದೆಯಲ್ಲ, 36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಬರುತ್ತೆ. ಸೊ ಇದಕ್ಕೆ ನಾನು 1.5 ಇಂಚನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಲೂಸಿಂಗ್ಗೆ. ಸೊ ಕೆಲವೊಬ್ಬರಿಗೆ ಬ್ಲೌಸ್ ಮೆಷರ್ಮೆಂಟ್ ಮೇಲೆ 2 ಇಂಚಸ್ ಅಷ್ಟು ತಗೋಬೋದು. ತುಂಬಾ ಬಾಡಿ ತುಂಬ ಅಗಲ ಇದೆ ಅನ್ನೋರಿಗೆ ನೀವು 2 ಇಂಚಸ್ ಅಷ್ಟು ತಗೋಬೋದು. ನಾನಿಲ್ಲಿ 1.5 ಇಂಚಷ್ಟು ಎಕ್ಸ್ಟ್ರಾ ತಗೊಂಡೆ ಮತ್ತು ಲೂಸಿಂಗ್ಗೆ 1.5 ಇಂಚನ್ನ ಆ್ಯಡ್ ಮಾಡಿದ್ದೀನಿ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಇಷ್ಟು ನಾನೇನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂದರೆ ಖಂಡಿತ ನೀವು ಇನ್ನೊಂದು ಸಲ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಾನು ಮಾರ್ಕ್ ಮಾಡ್ತಿದ್ದೀನಿ ಅಂತ. ಈಗ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು 5 ಇಂಚಷ್ಟು ಲೆಂತಲ್ಲಿ ಮಾರ್ಕ್ನ ಮಾಡಿದ್ದೀನಿ. ಸೊ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಉದ್ದನೇ ಈ ಒಂದು ಡಾಟ್ ಲೆಂತ್ನ ಇಟ್ಕೊತಾ ಇದ್ದೀನಿ. ಸೊ ಇಷ್ಟು ಬ್ಯಾಕ್ ಸೈಡ್ ಮಾರ್ಕಿಂಗು. ಸೊ ಈ ಮಾರ್ಕಿಂಗಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ಇಷ್ಟು ಮಾರ್ಕ್ ವೀಲಿಂದ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ನಾನು ಬ್ಯಾಕ್ ಪಾರ್ಟ್ ಅಕಾರ್ಡಿಂಗ್ ಪ್ರಕಾರನೇ ನಾನು ಫ್ರಂಟಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಸುತ್ತು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ನೀವೇನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದಿರೋ ಸೊ ಅದನ್ನು ನೀಟಾಗಿ ಈ ರೀತಿ ಇಟ್ಟು ಫ್ರಂಟ್ ಪಾರ್ಟಲ್ಲಿ ಸುತ್ತು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಏನು ಮಾರ್ಕಿಂಗ್ ಹಾಕಿದ್ರೋ ಅದು ಹಾಗೇ ಬಿದ್ದಿರುತ್ತೆ. ಸೊ ಈಗ ನಾವು ಇಲ್ಲಿ ಫ್ರಂಟ್ನ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಪ್ರಿನ್ಸೆಸ್ ಕಟ್ಟು ಸ್ಟಿಚ್ ಮಾಡ್ತಾ ಇರೋದ್ರಿಂದ
1 ಇಂಚಷ್ಟು ನಾನು ಎಕ್ಸ್ಟ್ರಾ ಮಾರ್ಜಿನ್ನ ತಗೊಂಡೆ. ಲೆಂತಲ್ಲಿ 1 ಇಂಚನ್ನ ಆ್ಯಡ್ ಮಾಡಿಕೊಂಡೆ. ನೆಕ್ ವಿಡ್ತ್ ಬಂದು 3.5 ಇಂಚು, ನೆಕ್ ಶೋಲ್ಡರ್ ಬಂದು 4 ಇಂಚು, ಶೋಲ್ಡರ್ ಸ್ಲೋಪ್ 1/4 ಇಂಚು ಸ್ಲೋಪ್ ತಗೊಂಡೆ. ಇದು ಬ್ಯಾಕ್ ಮಾರ್ಕಿಂಗ್ ಅಲ್ವಾ. ಸೊ ನಾವು ಇದಕ್ಕೆ ಫ್ರಂಟ್ ಮಾರ್ಕಿಂಗ್ನ ಯಾವ ರೀತಿ ಮಾಡಬೇಕಂತ ಜಸ್ಟ್ ನಾನು ಮಾರ್ಕಿಂಗು ನೆಕ್ದು ಬ್ಯಾಕ್ದು ಮಾಡಿದ್ದೀನಿ ನೋಡಿ. ಬ್ಯಾಕ್ ನಾವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಳಗಡೆ ಇನ್ನೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಶೇಪ್ನ ತೆಗಿಬೇಕಾಗತ್ತೆ. ಈ ಮೆಥಡಲ್ಲಿ ಅರ್ಥಾಯ್ತಲ್ಲ. ಸ್ವಲ್ಪ ಈ ಒಂದು 1/4 ಇಂಚಷ್ಟು ಒಳಗಡೆಗೆ ಬಂದು ಈ ರೀತಿ ತಗೋಬೇಕಾಗತ್ತೆ. ಈ ರೀತಿ ತಗೊಳ್ಳೋದ್ರಿಂದ ನಿಮ್ಗೆ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ. ಬ್ಲೌಸ್ ಫಿನಿಶಿಂಗು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ ಡೀಪ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ 7.5 ಇಂಚು. ಸೊ ನೀವು 7 ತಗೊಂಡು ನಿಮಗೆ ಒಂದು ಬ್ಲೌಸ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡಾಗಿ ಹಾಕ್ತೀನಿ, ಡೀಪ್ ಜಾಸ್ತಿ ಹಾಕ್ತೀನಿ ಅಂದರೆ ನೀವು ತೊಗೋಬೋದು. ಸೊ ತುಂಬ ಡೀಪ್ ತೊಗೊಂಡ್ರು ಇಲ್ಲಿ ಲೂಸ್ ಆಗಿಬಿಡುತ್ತೆ. ನಾವು ನೆಕ್ ಬಿಡ್ತು ಜಾಸ್ತಿ ತೊಗೊಂಡಿದ್ದೀವಲ್ಲ, ನೆಕ್ ಲೂಸ್ ಆಗುತ್ತೆ. ಸೊ ಆದಷ್ಟು ನೀವು ಸ್ವಲ್ಪ ಕಡಿಮೆನೇ ತೊಗೊಳ್ಳೋದು ಉತ್ತಮ. ನೋಡಿ ನಾನು ನೆಕ್ ಡೀಪ್ 7.5 ತೊಗೊಳಲ್ಲ, ಇದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಸ್ವಲ್ಪ ಲೂಸಿಂಗ್ ಆಗ್ಬೋದು ನೆಕ್ಕು ಅಂತ. ಸೊ ಹಾಗಾಗಿ ನಾನಿಲ್ಲಿ ಒಂದು 1/2 ಇಂಚಷ್ಟು ಮೈನಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನೋಡಿ 1/2 ಇಂಚಷ್ಟು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. 7.5 ಇತ್ತಲ್ಲ, 7 ಮಾಡಿಕೊಂಡೆ. ಈ ರೀತಿ 7 ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ತೀನಿ. ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೋದು. ಪ್ರಿನ್ಸಸ್ ಕಟ್ ಫಸ್ಟು ಡ್ರಾ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ ಶೇಪು ಡ್ರಾ ಮಾಡ್ಕೊಳ್ತೀನಿ. ಪ್ರಿನ್ಸಸ್ ಕಟ್ಗೆ ನೋಡಿ 3.5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡೆ. 3.5 ಇಂಚಿಂದ ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊ. ಇದು ಡಾಟ್ ವಿಡ್ತ್ ಅರ್ಥ ಆಯ್ತಲ್ಲ. 2.5 ಇಂಚಸ್ಸು ಡಾಟ್ ವಿಡ್ತು. ಸೊ 2.5 ಇಲ್ಲಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಇಲ್ಲಿ ಅದರಲ್ಲಿ ಅರ್ಧ ತಗೋಬೇಕಲ್ಲ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ನಾನು 2 ತಗೊಂಡೆ. ಈಗ ಅಪೆಕ್ಸ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ ನಾನು 10.5 ಇಂಚು. ಸೊ ಇಲ್ಲಿ 3.5 ಆದಮೇಲೆ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 4ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಮೇಲಕ್ಕೆ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಇಲ್ಲಿಂದ 1 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿಯ ಕರ್ವ್ ಆಗಿ ಶೇಪ್ನ ಕೊಡಬೇಕಾಗತ್ತೆ. ಇದು ಪ್ರಿನ್ಸಸ್ ಕಟ್ ಶೇಪು. ಅರ್ಥ ಆಯ್ತಲ್ಲ. ಇಷ್ಟಾದಮೇಲೆ ನಾವು ಮೇಲಕ್ಕೆ ಒಂದು 1/4 ಇಂಚಷ್ಟು ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಹಾಕಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಮಗೆ ರಿಂಕಲ್ ಬರ್ದಿರೋ ನೀಟಾಗಿ ಫಿನಿಶಿಂಗ್ ಸಮೇತ ಬರುತ್ತೆ. ಇಷ್ಟಾದಮೇಲೆ ಈಗ ನಾನು ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ ನೋಡಿ. ನೆಕ್ ಶೇಪ್ ಈ ರೀತಿ ಬರುತ್ತೆ. ಇಲ್ಲಿಗೆ ಎಂಡ್ ಆದಮೇಲೆ ಇಲ್ಲಿಂದ ನನಗೆ ಸ್ಕ್ಯಾಲಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಈ ರೀತಿ ಸ್ಕ್ಯಾಲಪ್ನ ಪ್ಯಾಚ್ ವರ್ಕ್ ಥರ ಕೊಡ್ತಿದ್ದೀನಿ ನಾನಿಲ್ಲಿ. ಸೊ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ, ಸ್ಟಿಚ್ ಮಾಡ್ತೀನಿ ಅಂತ ಮುಂದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಈಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಇಲ್ಲೂ 2 ಇಂಚು ಮೇಲೆ ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಎಳೆದೆ. ಇಲ್ಲಿಂದ ನೋಡಿ 1.5 ಇಂಚು ಮೈನಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಈ ರೀತಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಲ್ಲಿ ಫ್ರಂಟಲ್ಲಿ 1/2 ಇಂಚು ಮೈನಸ್ ಮಾಡಿದೆ. ಸೊ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಈ ರೀತಿ ಶೇಪ್ ಕೊಟ್ಟು ನೆಕ್ಕು ಈ ರೀತಿ ಫಿನಿಶಿಂಗ್ ಬರೋ ಥರ ಕೊಡ್ತಿದ್ದೀನಿ. ಈಗ ಈ ಮಾರ್ಕಿಂಗ್ನ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಕಲಿತಾ ಇರೋರಿಗೆ ಲಿಂಕ್ನ ಶೇರ್ ಮಾಡಿ. ನಾನು ಕಟ್ ಮಾಡಿ ಸ್ಟಿಚ್ ಮಾಡೋವೆಲ್ಲ ತುಂಬಾ ಈಸಿ ಮೆಥಡಲ್ಲಿ ಇರ್ತವೆ. ನೀವು ತುಂಬಾ ಈಸಿಯಾಗಿ ಕಲ್ತ್ಕೋಬೋದು ನೋಡಿ. ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತಿದ್ದೀನಿ ನಾನಿಲ್ಲಿ ನೋಡಿ. ಇಲ್ಲಿ 1/4 ಇಂಚಷ್ಟು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರೋಲ್ಲ. ಈ ರೀತಿಯಾಗಿ ಈಗ ನೆಕ್ನ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಈಗ ಬೇಡ,
ಸ್ಕ್ಯಾಲಪ್ದು ಅಷ್ಟೇ ನಾನಿಲ್ಲಿ ಕ್ಯಾನ್ವಾಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಡ್ತೀನಿ ಸ್ಕ್ಯಾಲಪ್ದು. ಇಲ್ಲಿ ನಾನು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸಲ್ಲಿ ಸ್ಕ್ಯಾಲಪ್ ಕೊಟ್ಟು ಸ್ಕ್ಯಾಲಪ್ನ ಮತ್ತೆ ನಾನು ಇಲ್ಲಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ಆದಮೇಲೆ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಸ್ಲೀವ್ ಲೆಂತ್ ತಗೋಬೇಕು. ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನೀವು ಲೆಂತ್ನ ತಗೊಳ್ಳಿ. ನೋಡಿ, ಮಾರ್ಜಿನ್ ಸಮ ಇಲ್ಲ, ಅದಕ್ಕೆ ನಾನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಲೌಸ್ ಲೆಂತು, ನನ್ನ ಬ್ಲೌಸ್ ಲೆಂತ್ ಇದೆ 10 ಕಾಲಿದೆ. ನಾನು 11 ಕಾಲನ್ನ ತಗೊಳ್ತಾ ಇದ್ದೀನಿ. 11 ಕಾಲು ತೊಗೊಂಡು ನೋಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ನಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ 10 ನನಗೆ ರೆಡಿ ಲೂಸಿಂಗ್ ಬೇಕು. 1.5 ಇಂಚ್ ಆ್ಯಡ್ ಮಾಡಿದ್ರೆ 11.5 ಬರುತ್ತೆ. 11.5ಗೆ 1 ಇಂಚನ್ನ ಮೈನಸ್ ಮಾಡ್ತೀನಿ. 10ವರೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮ್ಗೆ 10 ಕಾಲಾದರೂ ಸಾಕಾಗುತ್ತೆ. ನೋಡಿ, 4 ಇಂಚ್ ಡೌನಿಂಗ್ ತೊಗೊಂಡೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ ಅದನ್ನು ತಗೊಂಡು ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಈ ರೀತಿ ಶೇಪ್ನ ಡ್ರಾ ಮಾಡಿ ಫ್ರಂಟ್ ಲೂಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ಲೂಸಿಂಗ್ ಎಷ್ಟಿದೆಯೋ ನಿಮ್ಮ ಬ್ಲೌಸ್ದು ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 5/4 ಇಂಚನ್ನ ತೊಗೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನೇ ಡ್ರಾ ಮಾಡಿಕೊಂಡು ನೋಡಿ ಶೇಪ್ ನೀಟಾಗಿ ತೆಗಿತಾ ಇದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ನಾನು ಮತ್ತೆ ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಶೇಪ್ನ ತೆಗಿತೀನಿ. ಈ ರೀತಿ ನ್ಯಾಚ್ ಹೊಡ್ಕೊಳ್ಳಿ. ಇದು ಸ್ಲೀವ್ದು ಮಾರ್ಕಿಂಗು ಮತ್ತು ಕಟ್ಟಿಂಗು. ಸೊ ಇದು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಲೋಪು ನಾನು ಕಟ್ ಮಾಡಿರಲಿಲ್ವಲ್ಲ, ಸೊ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇಷ್ಟಾದಮೇಲೆ ನೋಡಿ, ಫ್ರಂಟಲ್ಲಿ ನಾನು ನೆಕ್ನ ಕಟ್ ಮಾಡಿರಲಿಲ್ವಲ್ಲ, ಸೊ ಇಲ್ಲಿಗೆ ಸ್ಟ್ರೈಟ್ ಲೈನ್ ಎಳೆದಿದ್ನಲ್ಲ ಇದನ್ನು ನಾನಿಲ್ಲಿ ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ನೆಕ್ನ ಕಟ್ ಮಾಡ್ಕೊಳ್ತೀನಿ. ಇದು ಕಟ್ ಮಾಡಿಕೊಂಡು ನಾನು ಇದನ್ನು ಬೇರೆ ಲೈನಿಂಗ್ ಪೀಸ್ ಮೇಲೆ ಕಟ್ ಮಾಡ್ತೀನಿ. ಇದು ನೋಡಿ ಫ್ರಂಟ್ಗೆ, ಇದು ಸೈಡಿಗೆ ಬರುತ್ತೆ ನೆಕ್ ಹತ್ರ. ಸೊ ಅದನ್ನು ನಾನು ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಇಟ್ಕೊಂಡು ಇನ್ನೊಂದು ಪೀಸ್ ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಇಲ್ಲಿ ಪ್ಯಾಚ್ ಕೊಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಒಂದು 3/4 ಇಂಚಷ್ಟು ಎಕ್ಸ್ಟ್ರಾ. ನೋಡಿ, ಈ ಕಡೆ ನೆಕ್ ಕಡೆ ಬೇಡ, ಆ ಕಡೆ ಶೋಲ್ಡರ್ ಕಡೆನೂ ಬೇಡ, ಈ ಕಡೆ ಆರ್ಮೋಲ್ ಕಡೆಗೂ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಇಲ್ಲಿ ಮಾತ್ರ ನಾನೊಂದು 3/4 ಇಂಚಷ್ಟು ಆ್ಯಡ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಇದಕ್ಕೆ ಪ್ಯಾಚ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಇಲ್ಲೊಂದು 3/4 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ಕಡೆ ನೆಕ್ ಕಡೆಗೆ ನೋಡಿ ಈ ರೀತಿ ಅಟ್ಯಾಚ್ ಮಾಡಬೇಕಂದ್ರೆ ನಮಗೆ ಒಂದು 3/4 ಇಂಚ್ ಬೇಕಲ್ವ ಎಕ್ಸ್ಟ್ರಾ. ಸೊ ಅದನ್ನು 3/4 ಇಂಚ್ ಆ್ಯಡ್ ಮಾಡಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಕಡೆಗೆ ಒಂದು ನ್ಯಾಚ್ ಇಟ್ಕೊಂಡಿದ್ದೀನಿ. ಸೊ ಇದು ನೆಕ್ ಕಡೆಗೆ ಅಂತ ಗೊತ್ತಾಗಲಿ ಅಂತ, ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ, ಒಂದು ನ್ಯಾಚ್ ಇಟ್ಕೊಂಡ್ರೆ ನಮಗೆ ನೆಕ್ ಕಡೆ ಅಂತ ಗೊತ್ತಾಗುತ್ತೆ, ಕನ್ಫ್ಯೂಸು ಆಗೋದಿಲ್ಲ. ಇಷ್ಟು ಲೈನಿಂಗ್ ಕಟ್ಟಿಂಗ್ ಪಾರ್ಟು. ಈಗ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ನಿಮಗೆ ಈ ರೀತಿ ಇದೆ. ಈ ಕಡೆಗೂ ಬಾರ್ಡ್ರ್ ಬಂದಿದೆ ನನಗೆ, ಆ ಕಡೆಗೂ ಬಾರ್ಡ್ರ್ ಬಂದಿದೆ, ಎರಡೂ ಕಡೆ. ಮಿಡ್ಲಲ್ಲೂ ಸಹ ನಮಗೆ ಬಾರ್ಡ್ರ್ ಅನ್ನೋದು ಬಂದಿದೆ. ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ಲೀವ್ಗೆ ಪೀಸ್ ಕಟ್ಟಬೇಕಲ್ಲ, ಸೊ ಹಾಗಾಗಿ ಆ ಕಡೆ ಎಕ್ಸ್ಟ್ರಾ ಬಟ್ಟೆನ ಬಿಡ್ತೀನಿ. ಸ್ಲೀವ್ಸ್ಗೆ ಮೇನ್ ಫ್ಯಾಬ್ರಿಕಲ್ಲಿ ನಾನು ಪೀಸ್ನ ಕಟ್ತಾ ಇಲ್ಲ, ಲೈನಿಂಗಿಗೆ ಮಾತ್ರ ಪೀಸ್ ಕಟ್ಕೊಳ್ತೀನಿ. ಸೊ ಇಷ್ಟ ಆಯಿತು ಸ್ಲೀವ್ ಕಟ್ಟಿಂಗು. ಈಗ ನೋಡಿ, ಈ ಒಂದು ಪಾರ್ಟ್ ನಾನು ಮಿಡ್ಲಲ್ಲಿ ಏನು ಬಾರ್ಡ್ರ್, 2 ಬಾರ್ಡ್ರ್ ಅಟ್ಯಾಚ್ ಆಗಿರೋ ಥರ ಬಂದಿದೆಯೋ ಅದನ್ನು ನಾನು ಶೋಲ್ಡರ್ ಹತ್ರ, ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಹತ್ರ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಲುಕ್ ಅನ್ನೋದು. ಸೊ ಹಾಗಾಗಿ ನಾನಿಲ್ಲಿ ಶೋಲ್ಡರ್ ಹತ್ರ ಕೊಡ್ತಾ ಇದ್ದೀನಿ.
ಫ್ರಂಟ್ ಪಾರ್ಟಿ ಕೈ ಇಟ್ಟಿದ್ದೀನಿ ನೋಡಿ. ಫಸ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಬ್ಯಾಕ್ ಬಾಟಮಲ್ಲಿ ನಾನು ಬಾರ್ಡ್ರ್ ಏನು ಕೊಡ್ತಿಲ್ಲ. ಸೊ ನಾನಲ್ಲಿ ನೆಕ್ಸ್ಟ್ ಸ್ಟಿಚ್ ಆದಮೇಲೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗೇನು ಬಾರ್ಡ್ರನ್ನ ಕೊಡ್ತಾ ಇಲ್ಲ. ಫ್ರಂಟ್ ಪಾರ್ಟ್ನ ಫಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಎಲ್ಲಿ ನಮಗೆ ಪೀಸ್ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನಾವು ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ನ ಇಲ್ಲಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಬ್ಲೌಸ್ ಪೀಸಸ್ಸು ತುಂಬ ದೊಡ್ಡದಾಗಿ ಬಂದರೆ ನಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇಟ್ಟು ಕಟ್ ಮಾಡ್ಕೋಬೋದು. ನಮಗೆ ಯಾವ ಡಿಸೈನ್ ಬೇಕು ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಈಗ ರೀಸೆಂಟಾಗಿ ಬರ್ತಾ ಇರೋ ಬ್ಲೌಸ್ ಪೀಸಸ್ ಎಲ್ಲ ತುಂಬಾ ಚಿಕ್ಕದಾಗಿ ಬರ್ತವೆ. ನಾರ್ಮಲಾಗಿ ಬ್ಲೌಸ್ ಹೊಲಿಯೋಕ್ಕೂ ಪೀಸ್ ಸಾಲದೆ ಬರ್ತದೆ. ಅಂಥ ಒಂದು ಸಿಚುಯೇಷನ್ ಇದ್ದಾಗ ಏನು ಮಾಡಬೇಕಂದ್ರೆ ನೀಟಾಗಿ ಎಲ್ಲ ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದೆ ಉತ್ತಮ. ನೋಡಿ ಈ ಪ್ಯಾಚ್ ವರ್ಕ್ ಬಂದಿದೆಯಲ್ಲ ಶೋಲ್ಡರ್ ಹತ್ರ ಫ್ರಂಟ್ ಪಾರ್ಟಲ್ಲಿ, ಅದಕ್ಕೂ ನಾನು ಈ ಬಾರ್ಡ್ರನ್ನೇ ಕೊಡಬೇಕು ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕಟ್ಟಿಂಗ್ ಪಾರ್ಟು. ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಕ್ಯಾನ್ವಾಸ್ ಕಟ್ ನಾನು ಈ ಒಂದು ಸ್ಕ್ಯಾಲಪ್ಗೆ ಕ್ಯಾನ್ವಾಸ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ. ಸೊ ಕ್ಯಾನ್ವಾಸ್ನ ಈ ರೀತಿ ಸ್ಟ್ರೈಟಾಗಿ ಫಸ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 1.5 ಇಂಚಸ್ ಅಷ್ಟು ವಿಡ್ತು, ಲೆಂತು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ನೀವು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ಬೋದು. ನೋಡಿ ಫಸ್ಟಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ಒಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ನಾನು ಸ್ಕ್ಯಾಲಪ್ನ ನೋಡಿ ಕರೆಕ್ಟಾಗಿ ನಾನಿದೇನು ಚೆಸ್ ಅಂತೀನಿ ನಾನು, ಸಾರಿ, ಇದು ಕೇರಮ್ದು ಪಾನ್ ತಗೊಂಡಿದ್ದೀನಿ. ಪಾನಲ್ಲಿ ಈ ರೀತಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಬಾಟ್ಲಿ ಕ್ಯಾಪ್ ಇರ್ಬೋದು, ಯಾವುದಾದ್ರೂ ಒಂದು ತಗೊಂಡು ಈ ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೇರಮ್ ಪಾನ್ ಯೂಸ್ ಮಾಡಿಕೊಂಡು ಸ್ಕ್ಯಾಲಪ್ ಡಿಸೈನ್ನ ಕೊಡ್ತಾಯಿದ್ದೀನಿ. ಸೊ ಮಾರ್ಕಿಂಗ್ ಪ್ರಕಾರ ಎರಡು ಕಡೆ ಮಾರ್ಕ್ ಮಾಡಿಕೊಂಡು, ಮಾರ್ಕ್ ಮೇಲೇ ಫಸ್ಟು ನಾನು ಲೈನಿಂಗ್ ಐರನ್ ಮಾಡಿಕೊಂಡೆ. ಕ್ಯಾನ್ವಾಸ್ನ ಐರನ್ ಮಾಡಿಕೊಂಡು ಮಾರ್ಕಿಂಗ್ ಮೇಲೇ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಆ ಸ್ಕ್ಯಾಲಪ್ ಏನಿದೆಯೋ ಆ ಸ್ಕ್ಯಾಲಪ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಎರಡು ಕಡೆನೂ ಸೇಮ್, ಎರಡು ಪೀಸ್ಗೂ ಅಷ್ಟೇ ಸ್ಕ್ಯಾಲಪ್ ಹೇಗಿದೆಯೋ ಅದ್ರ ಮೇಲೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಬ್ಲೌಸು ಫಿನಿಶಿಂಗ್ ಸಮೇತ ರೆಡಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ಸ್ಕ್ಯಾಲಪ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಾಸು ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಬಟ್ಟೆ ನೀಟಾಗಿ ಟರ್ನ್ ಆಗೋಲ್ಲ, ತಿಕ್ ಆಗಿಬಿಡುತ್ತೆ ಕ್ಲಾತು. ಇದು ಬೇರೆ ತುಂಬಾ ಸ್ಮೂತಾಗಿದೆ ಕ್ಲಾತು. ಸೊ ಹಾಗಾಗಿ ಸ್ವಲ್ಪನೇ ಕ್ಯಾನ್ವಾಸ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಬಟ್ಟೆನ ಟರ್ನ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಗೆ ಇಲ್ಲಿ ಏನಾಗಿದೆ ಅಂದರೆ ಕ್ಲಾತು ತುಂಬಾ ತೆಳು ಇರೋದ್ರಿಂದ ಅದು ನೀಟಾಗಿ ಕೂರಲ್ಲ. ಸೊ ಹಾಗಾಗಿ ನೀಟಾಗಿ ಒಂದ್ಸಲ ಐರನ್ ಮಾಡಿಕೊಂಡ್ರೆ ನೀವು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ನ ನಾನು ಈ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಕ್ಸ್ಟ್ರಾ ಕ್ಯಾನ್ವಾಸ್ ಬಿಟ್ರೂ ಅದೇನಾಗುತ್ತೆ ಅಂದರೆ ತಿಕ್ಕಾಗ್ಬಿಡುತ್ತೆ, ಅದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡ್ಕೊಳ್ತಾ ನೀವು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಕೆಲವೊಂದು ತಿಕ್ಕಾಗಿರುತ್ತಲ್ಲ ಕ್ಲಾತು. ಸೊ ಆ ಥರ ಕ್ಲಾತಲ್ಲಿ ನೀವು ಯಾವ ರೀತಿ ಕೊಟ್ಟರು ಆ ರೀತಿ ಕೂತ್ಕೊಳ್ತಾರೆ. ಇದು ತುಂಬ ತೆಳುವಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗಿ ಬಟ್ಟೆ ತುಂಬ ಸ್ಮೂತಾಗಿರೋದ್ರಿಂದ ನಾವು ಟರ್ನ್ ಮಾಡೋಕ್ಕೆಲ್ಲ ನೀಟಾಗಿ ಆಗೋದಿಲ್ಲ. ಸೊ ಮತ್ತು ನಮ್ಗೆ ಐರನ್ ಮಾಡಿಲ್ಲ ಅಂದ್ರೂ ಅದು ನೀಟಾಗಿ
ಕಾಣೋದಿಲ್ಲ. ಐರನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಇನ್ನೊಂದು ನೋಡಿ, ಸ್ಕ್ಯಾಲಪ್ನ ಕಟ್ ಮಾಡಿ ಎಕ್ಸ್ಟ್ರಾ ಕ್ಲಾತು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾರ್ಕ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಕ್ಯಾಲಪ್ನ ಕೈಯಲ್ಲೇ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಆಗ್ತೈತಲ್ಲ, ಇದನ್ನ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಇರುತ್ತೆ. ಆಯಿತಾ? ಈಗ ಇದನ್ನು ನೀಟಾಗಿ ನಾನು ಒಂದು ಸಲ ಐರನ್ ಮಾಡಿಕೊಂಡೆ. ಐರನ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಮೇನ್ ಫ್ಯಾಬ್ರಿಕ್ ಮೇಲೆ ಇರೋ ಥರ ಅಟ್ಯಾಚ್ ಮಾಡೋಕ್ಕೆ ಹೋದರೂ ರಿಂಕಲ್ ಆಗುತ್ತೆ. ನೀವು ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಹಾಕ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ರಿಂಕಲ್ಲು ಬರೋದಿಲ್ಲ. ನೋಡಿ ಈ ಮೆಥಡಲ್ಲಿ ಈಗ ನೋಡಿ ಥರ ಲೈನಿಂಗ್ ಮೇಲೆ ಇರಲಿ, ಮೇನ್ ಫ್ಯಾಬ್ರಿಕ್ಕು ಕೆಳಗಡೆ ಇರಲಿ, ಆ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ, ನಿಮಗೆ ರಿಂಕಲ್ ಬರೋದಿಲ್ಲ. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೋದ್ರೆ ರಿಂಕಲ್ ಬರುತ್ತೆ. ಸೊ ಯಾಕಂದರೆ ನನಗಿಲ್ಲ ಅನುಭವ ಆಗಿತ್ತು, ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಈ ಸ್ಕ್ಯಾಲಪ್ದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಬಟ್ಟೆ ಒಂಚೂರು ಹಿಡ್ದಂಗೆ ಸ್ಟಿಚ್ ಅನ್ನೋದು ಬಂತು. ನೋಡಿ, ಇಷ್ಟಾದಮೇಲೆ ಈ ಪಾರ್ಟ್ನ, ಸ್ಕ್ಯಾಲಪ್ ಪಾರ್ಟ್ನ ಸೈಡ್ಗಿಟ್ಟು ಮೇಲೆ ನಾವು ಶೋಲ್ಡರ್ ಪಾರ್ಟ್ ಇದೆಯಲ್ಲ ಫ್ರಂಟಲ್ಲಿ, ಸೊ ಅದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಪ್ರಿನ್ಸಸ್ ಕಟ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ರೆಡಿ ಮಾಡ್ಕೊಳ್ತೀನಿ. ಪ್ರಿನ್ಸಸ್ ಕಟ್ ಪಾರ್ಟು ನೀಟಾಗಿ ಎದುರು ಬದ್ರು ಬರೋ ಥರ ನೀಟಾಗಿಟ್ಟು ರಿಂಕಲ್ ಬರ್ದಿರ ನೀಟಾಗಿ ಎರಡು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟೋ ಸ್ಟಿಚ್ಚಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟು. ಕಟ್ಟಿಂಗ್ ಬಂದರೆ ಸ್ಟಿಚ್ಚಿಂಗ್ ಮಾಡಿಬಿಡ್ತೀನಿ ನಾನು ಈಸಿಯಾಗಿ ಅನ್ನೋದಾದರೆ ಖಂಡಿತ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಿಚ್ಚಿಂಗು ಕೂಡ ನೀವು ನೋಡಿದ್ರೇ ನಿಮಗೆ ಗೊತ್ತಾಗೋದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು. ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಒಂದು ಉಲ್ಟಾ ಪಲ್ಟಾ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಸೊ ನೀವು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ನೋಡಿ, ಈ ರೀತಿ ಎದುರು ಬದ್ರು ಬರೋ ಥರ ಮೇಲೆ ಶೋಲ್ಡರ್ ಪೀಸ್ ತೊಗೊಂಡು ಸೀದಾ ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನ. ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಲೈನಿಂಗ್ ಕಡೆಗೆ ಬರೋ ಥರ ಕೂಳೆ. ಈಗ ಅದ್ರ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕಿ, ಯಾಕಂದರೆ ಇಲ್ಲಿ ಬಾರ್ಡ್ರ್ ತಿಕ್ಕಾಗಿದೆ, ಸೊ ನಾನು ಇಲ್ಲಿ ಯಾವುದೇ ರೀತಿ ಕ್ಯಾನ್ವಾಸು ಪೈಪಿಂಗು ಏನು ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಫಿನಿಶಿಂಗ್ನ ಕೊಡ್ತಾಯಿದ್ದೀನಿ. ನಿಮ್ಗೇನಾದರೂ ಕ್ಲಾತ್ ತೆಳು ಇತ್ತು ಅಂದರೆ ನೀವಲ್ಲಿ ಕ್ಯಾನ್ವಾಸ್ ಆಗಲಿ ಇಲ್ಲ ಪೈಪಿಂಗ್ ಆಗಲಿ ಕೊಟ್ಟರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಸೊ ಈಗ ನಾವು ಇದಕ್ಕೆ ಸ್ಕ್ಯಾಲಪ್ನ ಅಟ್ಯಾಚ್ ಮಾಡಬೇಕು. ನಾನು ಲೈನಿಂಗ್ ಕಟ್ ಮಾಡೋದ್ನಲ್ಲ, ಅದೊಂದು ಸಲ ತಗೊಂಡು ಎಲ್ಲಿಗೆ ಮೆಜರ್ಮೆಂಟ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಲೈನಿಂಗು ಕಟ್ ಮಾಡಿದ್ನಲ್ಲ, ಸೊ ಅದನ್ನು ಈ ರೀತಿ ಮಾರ್ಕ್ ಇಟ್ಟು ಎಲ್ಲಿಗೆ ಬರುತ್ತೆ ಅಂತ ಫಸ್ಟು ಈ ರೀತಿ ಚೆಕ್ ಮಾಡಿಕೊಂಡು ಅಲ್ಲಿಗೆ ಈ ಸ್ಕ್ಯಾಲಪ್ ಡಿಸೈನ್ ಬರೋ ಥರ ಇಟ್ಕೊಳ್ತೀನಿ. ಆ ರೀತಿ ಇಟ್ಕೊಳ್ಳೋದ್ರಿಂದ ನಿಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ನೋಡಿ, ಈ ರೀತಿ ಸ್ಕ್ಯಾಲಪ್ ಕೊಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ನೀವು ಕೊಡಬೇಕಾಗತ್ತೆ. ಹೆಚ್ಚು ಕಡಿಮೆ ಆ ಥರ ಕೊಡಬಾರ್ದು. ಮೆಜರ್ಮೆಂಟ್ ತಗೊಳ್ಳಿ, ನೀಟಾಗಿ ಒಂದ್ರ ಮೇಲೆ ಒಂದು ಹಾಕಿ ನೋಡಿ, ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಗೊತ್ತಾಗುತ್ತೆ. ಕರೆಕ್ಟಾಗಿ ಬಂದರೆ ನಿಮಗೆ ನೀವು ಅಟ್ಯಾಚ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ. ಸ್ವಲ್ಪ ವೇರಿಯೇಷನ್ ಬಂದರೂ ನೀವು ಅದನ್ನ ನೀಟಾಗಿ ರಿಮೂವ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಬರೋ ಥರ ನೀವು ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಆ ರೀತಿ ಆದಮೇಲೆ ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದು ಸ್ವಲ್ಪ ವೇರಿಯೇಷನ್ ಬರೋ ಥರ ಒಂದ್ರ ಮೇಲೆ ಒಂದು ಇಟ್ಟರೆ ನಿಮ್ಗೆ ಕರೆಕ್ಟಾಗಿ ಕೂತ್ಕೋಬೇಕು, ಆವಾಗ ನೀವು ಕರೆಕ್ಟಾಗಿ ಅಟ್ಯಾಚ್ ಮಾಡಿದ್ದೀರಾ ಅಂತ ಅರ್ಥ. ಇಲ್ಲಾಂದರೆ ನೀವು ಒಂದ್ರ ಮೇಲೆ ಒಂದಿಟ್ಟು ನೋಡಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ,
ಕರೆಕ್ಟಾಗಿದ್ದಾವ ಇಲ್ಲ ಅಂತ. ಆಗ ನೆಕ್ ಶೇಪ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದ್ರ ಮೇಲೆ ಒಂದಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಿದ್ದೀರಾ ಅಂತ ಆ ಸ್ಕ್ಯಾಲಪ್ದು. ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಬೇಕಾದರೆ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಫಿನಿಶಿಂಗ್ ಬರೋ ಥರ ನೀವು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ ಈ ಪ್ರಿನ್ಸಸ್ ಕಟ್ಗೆ. ಈ ರೀತಿ ಓವರ್ಲಾಕ್ ಮಾಡಿದ್ದಾದಮೇಲೆ ಈ ಡಾಟ್ನ ಫ್ರಂಟ್ ಡಾಟ್ ಒಂದು ಹಿಡಿತೀನಿ. ಸೊ ನೀವು ಫ್ರಂಟ್ ಡಾಟು ಹಿಡಿದಿಲ್ಲ ಅಂದರೂ ಓಕೆ, ಹಿಡಿದ್ರೂ ಕಪ್ ಶೇಪನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಡಾಟ್ನ ಹಿಡಿತಾ ಇರೋದಿಲ್ಲಿ. ನೋಡಿ ಈ ರೀತಿ ಬರುತ್ತೆ. ಈಗ ಒಂದ್ರ ಮೇಲೊಂದಿಟ್ಟು ಆರ್ಮೋಲಲ್ಲಿ ಸ್ವಲ್ಪ ವೇರಿಯೇಷನ್ ಬಂದಿದೆ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ. ಸೊ ಅದನ್ನು ಕರೆಕ್ಟಾಗಿ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡ್ತಿರ್ಬೋದು ಈ ರೀತಿ ಒಂದು ಸ್ವಲ್ಪ ವೇರಿಯೇಷನ್ ಆಗಿದೆ. ಸೊ ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಅದು ಸ್ವಲ್ಪ ಕ್ಯಾನ್ವಾಸು ಮತ್ತು ಆ ಪ್ರಿನ್ಸಸ್ ಕಟ್ಟದು ಆ ಸ್ಕ್ಯಾಲಪ್ದೆಲ್ಲ ಕೊಟ್ಟಿರೋದ್ರಿಂದ ಕ್ಲಾತ್ ಸ್ವಲ್ಪ ತಿಕ್ಕಾಗಿದೆ. ಸೊ ಅಲ್ಲಿ ಕಟ್ ಮಾಡೋದು ಸಹ ಸ್ವಲ್ಪ ಹಿಂಸೆ ಅನಿಸ್ತದೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಯ್ತು ಅಷ್ಟೇ. ನೋಡಿ ರೆಡಿ ಆಗೋಯ್ತು. ಈಗ ಉಪ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡೋಣ. ಉಪ್ಪಟ್ಟಿ ಕಾಜಾಪಟ್ಟಿಗೆ ಕ್ಲಾತ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲ ನಿಮ್ಗೆ ಯಾವ ಥರ ಬ್ಲೌಸ್ ಬೇಕು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡಿ ಆ ಡಿಸೈನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋದೆಲ್ಲ ನಾನು ಆ ಥರ ಬ್ಲೌಸಸ್ನ ಮತ್ತು ಅವ್ರಿಗೇನೇ ಡೌಟ್ಸ್ ಇದ್ದರೂ ಅದನ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಹೊಸದಾಗಿ ನೋಡೋರಿದ್ರೂ ನಿಮಗೂ ಹೇಳೋದು ಅಷ್ಟೇ, ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗಲ್ಲಿ. ಖಂಡಿತ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಡೌಟ್ನ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ನೋಡಿ ಉಪ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಲೆ ಮಾತ್ರ ಫೋಲ್ಡಿಂಗ್ ಮಾಡಿಕೊಂಡೆ, ಬಾಟಮಲ್ಲಿ ವೇಸ್ಟ್ ಪಟ್ಟಿ ಕೊಡ್ತೀನಲ್ಲ, ಸೊ ಹಾಗಾಗಿ ಬಾಟಮಲ್ಲೇನು ಫೋಲ್ಡಿಂಗ್ ಏನು ಅವಶ್ಯಕತೆ ಇಲ್ಲ. ನೋಡಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಇಲ್ಲಾಂದರೆ 2 ಸಲ ಚೆಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸ್ಟಿಚ್ ಮಾಡಿದ್ಮೇಲೆ ವೇಸ್ಟ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ನೋಡಿ ಕರೆಕ್ಟಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡೆ. ಬ್ಯಾಕ್ ಪಾರ್ಟಲ್ಲಿ ನೋಡಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ನ ಕಟ್ ಮಾಡ್ಕೊಂಡು ಇದು ಅಷ್ಟೇ, ನಾನು ಈ ಬಾರ್ಡರ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ನೋಡಿ ಶೋಲ್ಡರ್ ಸರಿ ಹೋಯ್ತು ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಬಾರ್ಡರ್ ತಿಕ್ಕಾಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಪೈಪಿಂಗು ಮತ್ತು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಹಂಗೆ ಉಲ್ಟಾ ಯಾವುದು ಸೀದಾ ಅದು ಅಂತ ಫಸ್ಟ್ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಡೈರೆಕ್ಟಾಗಿ ಸ್ಟಿಚ್ ಮಾಡಿ ಉಲ್ಟಾ ಮಾಡಿಕೊಂಡು ನೆಕ್ನ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿಯಾಗಿ ಸುತ್ತು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ.
ನಾನು ಹೇಳಿದ್ನಲ್ಲ ಬಾಟಮಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ ಮತ್ತೆ ಅಂತ. ಸೊ ಈಗ ನಾನು ಅದನ್ನು ಬಾರ್ಡ್ರನ್ನ ತಗೊಂಡು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡ್ಬೋದು ನೀವು. ತುಂಬಾ ಈಸಿಯಾಗಿ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಫಸ್ಟಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋದು ಪ್ಲೈನ್ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಉಲ್ಟಾ ಈ ರೀತಿ ಉಲ್ಟಾ ಇಟ್ಕೊಂಡು 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತೀನಿ. ಅದನ್ನು ಈ ರೀತಿ ಸೀದಾ ಮೇಲಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಇಲ್ಲೊಂದು ಕಿನಾರೆ ಸ್ಟಿಚ್ ಹಾಕ್ಕೊಳ್ತೀನಿ. ಫೋಲ್ಡ್ ಮಾಡಿದ ತಕ್ಷಣ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ನಿಮಗೆ. ಈ ಒಂದು ಬಾರ್ಡ್ರೆಲ್ಲ ಹೈಲೈಟಾಗಿ ಕಾಣಿಸ್ತಿದೆ ನಿಮಗೆ. ಈಗ ಅಲ್ಲಿ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಸಮೇತ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೋಡ್ತಿರ್ಬೋದು ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಆ ಕಡೆ ಈ ಕಡೆ ಎರಡು ಕಡೆ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ನ ಮಾರ್ಕ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎರಡು ಕಡೆ ನೀಟಾಗಿ ಡಾಟ್ನ ಸ್ಟಿಚ್ ಮಾಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟ್ ಏನು ರೆಡಿ ಮಾಡಿದ್ದೀನೋ ಅದನ್ನು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ. ಸೊ ಕರೆಕ್ಟಾಗಿದೆ. ಸೊ ಈಗ ನಾನು ಅದಕ್ಕೆ ಫ್ರಂಟಿಗೆ ವೇಸ್ಟ್ ಪಟ್ಟಿ ಕೊಡಬೇಕಲ್ಲ, ಸೊ ಆ ವೇಸ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ 2 ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ವೇಸ್ಟ್ ಪಟ್ಟಿಗೆ 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಮತ್ತು ಈ ವೇಸ್ಟ್ ಪಟ್ಟಿಗೆ 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ 1/2 ಇಂಚಿಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಮತ್ತೆ ಲೈನಿಂಗ್ ಮೇಲೆ ನೀಟಾಗಿ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ಈಗ ಅದನ್ನ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಎಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು. ಎಮ್ಮಿಂಗ್ ಮಾಡಿಕೊಂಡ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಫಿನಿಶಿಂಗ್ನ ಕೊಡ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು. ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವೋ ನೀಟಾಗಿ 1/2 ಇಂಚಿಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎರಡು ಕಡೆ ಶೋಲ್ಡರ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟಾದಮೇಲೆ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಒಂದು ನೆಕ್ ಶೇಪ್ ಆಗಿರ್ಬೋದು ಎಲ್ಲ ಇಷ್ಟು ಬಾಡಿ ಪಾರ್ಟು ಮುಗೀತು. ಈಗ ಇದಕ್ಕೆ ಸ್ಲೀವ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಸ್ಲೀವ್ಸ್ನ ತೊಗೊಂಡೆ ನಾನು ಪೀಸ್ನ ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಶೇಪ್ನ ಯಾವ ರೀತಿ ತೆಗಿತೀನಿ ಅಂತ ನೋಡಿ. ಫ್ರಂಟ್ ಶೇಪ್ನ ಈ ರೀತಿ ಸಣ್ಣ ಇರೋರಿಗಾದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಶೇಪು, ದಪ್ಪ ಇರೋರಿಗಾದರೆ ಸ್ವಲ್ಪ ಕಡಿಮೆ ತಗೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೀವು ಪೀಸ್ ಕಟ್ಕೊಂಡಿರ್ತೀರಲ್ಲ ಆ ಕೂಳೆ ಮೇಲಕ್ಕೆ ಬರಬೇಕು. ಆ ರೀತಿ ನೀವು ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕು. ಎರಡು ಸ್ಲೀವ್ಗೂ ಸೇಮ್ ಅದೇ ರೀತಿ ಸ್ಟಿಚ್ನ ಹಾಕ್ಕೊಂಡು ನೀವು ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೇ ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಪಾರ್ಟ್ನೆಲ್ಲ ನಾನು ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟ್ನ ತೆಗೆದು ನೀಟಾಗಿ ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ.
ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬಂದಿದೆ. 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ಸ್ಲೀವ್ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೀಟಾಗಿ ಸ್ಮೂತಾಗಿ ಅದು ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕಬೇಕು. ನೋಡಿ ಎಷ್ಟು ಈಸಿಯಾಗಿ ಸ್ಲೀವ್ ಅನ್ನೋದು ಅಟ್ಯಾಚ್ ಆಯಿತು. ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಹೇಳಿದ್ರೆ ಎಲ್ಲ ರಿಂಕಲ್ ಆಗಿಬಿಡುತ್ತೆ, ಆಗ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿರಲ್ಲ. ಎಸ್ಪೆಷಲಿ ಈ ಪ್ಲೈನ್ ಇರ್ತಾವಲ್ಲ, ಸ್ಮೂತಾಗಿರ್ತಾವೆ ಕ್ಲಾತು, ಅಂಥದ್ರಲ್ಲಿ ಒಂದು ಸಣ್ಣ ಒಂದು ಫ್ರಿಲ್ ಬಂದರೂ ನಮಗೆ ಒಂದು ಸ್ವಲ್ಪ ಬಟ್ಟೆ ಸಿಕ್ಕಾಕೊಂಡ್ರು ನಮಗಲ್ಲಿ ಎದ್ದು ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಈ ಪ್ಲೈನ್ ಕ್ಲಾತ್ ಸ್ಟಿಚ್ ಮಾಡಬೇಕಾದ್ರೆ ಅದು ತುಂಬಾ ಸಾಫ್ಟಾಗಿ ಬೇರೆ ಇರ್ತಾವಲ್ಲ, ಅವು ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ನೀವು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಚೆಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ನ ಕೊಡಬೇಕಾಗತ್ತೆ. ನಾನಿಲ್ಲಿ 3 ರಿಂದ 4 ಸ್ಟಿಚ್ನ ಹಾಕಿ ಓವರ್ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೋಡಿ, ಲೈನಿಂಗ್ ಮಾತ್ರ ಅಲ್ಲಿ ಸ್ವಲ್ಪ ಫಿಟ್ ಬಂತು. ಮೇನ್ ಫ್ಯಾಬ್ರಿಕ್ ಏನು ನಮಗೆ ರಿಂಕಲ್ ಅನ್ನೋದು ಬಂದಿಲ್ಲ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ರೀತಿ ಬ್ಲೌಸು ರೆಡಿ ಆಯಿತು. ಈ ಒಂದು ಬ್ಲೌಸ್ ಡಿಸೈನ್, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.